ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ಪೂಜ್ಯ ಬಂತೇಜಿಗಳಿಗೆ ಹಾಗೂ ತಮಗೆಲ್ಲ ತಮ್ಮ ವಂದನೆಗಳನ್ನು ಹೇಳ್ತಾ, ಬುದ್ಧಿಸ್ಟ್ ಐಡಿಯಾಲಜಿ ಆರ್ಗನೈಸೇಷನ್ ಇದರ ಉದ್ಘಾಟನೆ ಮತ್ತು ಅದರ ಭಾಗವಾಗಿ ಮರಳಿ ಮನೆಗೆ ಬುದ್ಧನೆಡೆಗೆ ಎನ್ನುವಂತ ಒಂದು ಧ್ಯೇಯ ವಾಕ್ಯವನ್ನ ಮುಂದಿರಿಸಿಕೊಂಡು ನಾವೆಲ್ಲರೂ ಬುದ್ಧನ ದಾರಿಯಲ್ಲಿ ಬುದ್ಧನೆಡೆಗೆ ಅಷ್ಟೇ ಅಲ್ಲದೆ ನಮ್ಮ ಮನೆಗೆ ಮರಳಿ ಹೋಗುವ ಸಂದೇಶವನ್ನ ಈ ಕಾರ್ಯಕ್ರಮ ಇವತ್ತು ನೀಡ್ತಾ ಇದೆ. ಇದನ್ನ ಆಯೋಜಿಸಿದಂತಹ ಆತ್ಮೀಯ ಗೆಳೆಯ ಬಂಧು ಕೊತ್ವಾಲ್ ಮಂಜುನಾಥ್ ಅವರಿಗೆ ನಾನು ಶುಭಾಶಯಗಳನ್ನು ಮತ್ತು ಅಭಿನಂದನೆಗಳನ್ನು ಹೇಳ್ತೇನೆ. ಲೋಕೇಶ್ ಪುತ್ತೂರ್ ಅವರು ಬಹಳ ಚೆನ್ನಾಗಿ ಮಾತನಾಡಿದ್ರು, ಉಪನ್ಯಾಸಕ ಗೆಳೆಯ. ನಾವು ದಲಿತ ಸಂಘಟನೆ ವತಿಯಿಂದ ಬುದ್ಧನೆಡೆಗೆ ಮರಳಿ ಮನೆಗೆ ಅನ್ನುವಂತಹ ಒಂದು ಇದೇ ಧ್ಯೇಯ ವಾಕ್ಯವನ್ನ ಮುಂದಿರಿಸಿಕೊಂಡು ಒಂದು ಧಮ್ಮ ದೀಕ್ಷಾ ಸಮಾವೇಶವನ್ನು ಕೂಡ ಆಯೋಜಿಸಿದ್ವಿ. 2 ಸಲ. ಒಂದು ಸಲ ಅಂಬೇಡ್ಕರ್ ಭವನ ವಸಂತ ನಗರದಲ್ಲಿ, ಇನ್ನೊಂದು ಸಲ ಫ್ರೀಡಂ ಪಾರ್ಕ್ ಹತ್ತಿರ ದಲಿತ ಸಂಘಟನೆಗಳು, ಬೇರೆ ಬೇರೆ ಸಂಘಟನೆಗಳೆಲ್ಲ ಸೇರಿ ಜೊತೆಗೆ ಆಯೋಜಿಸಿದ್ವಿ. ಹೀಗೆ ಆಯೋಜಿಸುತ್ತಿರುವಾಗ ನನಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವರು ಘೋಷಿಸಿಕೊಂಡ, ಗುರಿ ತಲುಪಲು ಉದ್ದೇಶಿಸಿ ಘೋಷಿಸಿಕೊಂಡ ಒಂದು ವಾಕ್ಯ ನನಗೆ ನೆನಪಾಗ್ತಾ ಇದೆ. ಆ ಘೋಷಿಸಿಕೊಂಡ ಆ ಉದ್ದೇಶಿತ ವಾಕ್ಯ ಏನಿದೆ ಅದು ಅವರ ಗುರಿಯು, ಮತ್ತು ಅವರು ಆ ಗುರಿಯನ್ನು ತಲುಪಿದ್ದು ಆ ವಾಕ್ಯದಿಂದ ನಮ್ಗೆ ತಿಳಿದು ಬರುತ್ತೆ. ಆ ವಾಕ್ಯ ಏನಪ್ಪಾ ಅಂದ್ರೆ, ಹಿಂದೂ ಆಗಿ ಹುಟ್ಟಿದ್ದೇನೆ, ಹಿಂದೂ ಆಗಿ ಸಾಯಲಾರೆ. ಹಿಂದೂ ಆಗಿ ಹುಟ್ಟಿದ್ದೇನೆ ಅದು ಒಂದು ವಾಕ್ಯವೇ, ಹಿಂದೂ ಆಗಿ ಸಾಯಲಾರೆ ಅದು ಒಂದು ವಾಕ್ಯವೇ. 2 ವಾಕ್ಯಗಳಿಂದ ಜೊತೆ ಸೇರಿ ಅವರು ಆ ಒಂದು ಉದ್ದೇಶಿತ ಗುರಿಯನ್ನ ಮುಟ್ಟುವ ಒಂದು ಘೋಷಣೆಯನ್ನ ಆ ವಾಕ್ಯದ ಮೂಲಕ ನಮ್ಗೆ ಕೊಡ್ತಾರೆ. ಹಿಂದೂವಾಗಿ ಹುಟ್ಟಿದ್ದೇನೆ ಅನ್ನುವಂತಹ ಒಂದು ನಿಜಾಂಶವನ್ನ ರಾಜಕೀಯ ಕಾರಣದಿಂದ ನಾವು ಗುರುತಿಸ್ಕೊಳ್ತಾ ಮರಳಿ ಮನೆಗೆ ಹೋಗ್ಬೇಕಲ್ಲ, ಅದಕ್ಕೆ ನಾವೇನ್ ಹೇಳ್ಬೇಕು ಅಂದ್ರೆ ಹಿಂದೂವಾಗಿ ಸಾಯಲಾರೆ ಅನ್ಬೇಕು. ಹಿಂದೂವಾಗಿ ಹುಟ್ಟಿದ್ದೇನೆ ಅನ್ನುವಂಥದ್ದು ರಾಜಕೀಯ ಕಾರಣದಿಂದ ಅದು ನಮಗೆ ಹೇರಲ್ಪಟ್ಟಂತ ಗುರುತು. ಅದು ಮೂಲದ ನಮ್ಮ ಗುರುತಲ್ಲ. ಹಿಂದೂ ಅನ್ನೋದು ಮೂಲದಲ್ಲಿ ನಮ್ಮ ಯಾರ ಗುರುತು ಅಲ್ಲ ಅಂತ ಅದರ ಅರ್ಥ. ಅದು ನಮಗೆ ಬೇರೆಯವರು ಹೊರಿಸಿದಂತಹ ಗುರುತು, ರಾಜಕೀಯ ಗುರುತು. ಅದು ಆ ರಾಜಕೀಯ ಗುರುತು ನಮ್ಮ ಸಾಮಾಜಿಕ ಗುರುತು ಆಗಿ ಸಾಮಾಜಿಕ ನಡೆಯೊಳಗೆ ನಮ್ಮನ್ನೆಲ್ಲ ವಿಸ್ಮೃತಿಗೆ ತಳ್ಳಿ, ನೀನು ಹಿಂದೂ ಅಪ್ಪ, ಹಿಂದೂ ಎಲ್ಲಾ ಆಚರಣೆಗಳನ್ನ ನೀನು ಪಾಲಿಸ್ಕೊಂಡು ಹೋಗ್ತಾ ಇರುವಂತ ಎಲ್ಲಾ ಆಚರಣಾ ವಿಧಿಗಳನ್ನ ನಮ್ಮ ಮೇಲೆ ಹೇರಿ ನಾನು ಹಿಂದೂ ಅಲ್ಲ ಅನ್ನೋದನ್ನ ನಾವು ಮರೆತು, ಅದು ವಿಸ್ಮರಣೆಗೆ ಹೋಯ್ತು. ನಾನು ಹಿಂದೂ ಅಂತ ಹೇಳಿ ಗುರುತಿಸ್ಕೊಂಡಾಯ್ತು. ಹಿಂದೂ ಅಂತ ಗುರುತಿಸ್ಕೊಂಡಿದ್ದು ಶಾಲಾ ದಾಖಲಾತಿಗಳಲ್ಲಿ ಅಷ್ಟೇ ಅಲ್ಲ. ನಿಮ್ಮನ್ನ ಇನ್ನೊಂದು ಯಾರಾದ್ರೂ ಕೇಳಿ, ಹಿಂದೂ ಅಂದ್ರೆ ಹಳ್ಳಿಗಾಡಿನ ಕಡೆಗೆ ಇವತ್ತು ಹೋಗಿ ಕೃಷಿ ರೈತಾಪಿ ಜನ, ಶೂದ್ರ ವರ್ಗ, ಬೇರೆ ಬೇರೆ ಶ್ರಮಿಕ ವರ್ಗದ ಜನರನ್ನ ನೀವು ಕೇಳಿ ನೋಡಿ, ದುಡಿಯುವ ಜನರನ್ನ ಹಿಂದೂ ಅಂದ್ರೆ ಅವ್ರಿಗೆ ಗೊತ್ತೇ ಇಲ್ಲ. ಹಿಂದೂ ಅನ್ನೋದು ದೊಡ್ಡ ಒಂದು ಸಾಂಸ್ಕೃತಿಕವಾದಂತಹ ಮತ್ತು ಕೋಮು ಭಾವನೆಯನ್ನ ಪ್ರಚೋದಿಸುವಂತಹ ರಾಜಕೀಯ ಕಾರಣಗಳ ಚಳುವಳಿಯನ್ನಾಗಿ ಅದನ್ನ ಕಟ್ಟಿದ ಕಾರಣ ಹಿಂದೂ ಅನ್ನೋದು ಜನಮಾನಸದಲ್ಲಿ ಒಂದ್ ಸ್ವಲ್ಪ ಬೇರ್ ಬಿಡ್ತೇ ಹೊರತು, ಇವತ್ತು ನಮ್ಮ ತಂದೆ ತಾಯಿಗಳಿಗೆ ಹೋಗಿ ಅಪ್ಪ ನೀನ್ ಹಿಂದೂನಾ, ಅಮ್ಮ ನೀವ್ ಹಿಂದೂನಾ ಅಂತ ಹೇಳಿ ಕೇಳಿದ್ರೆ ಹಿಂದೂ ಅಂದ್ರೆ ಏನು ಅಂತ ಕೇಳ್ತಾರೆ, ಗೊತ್ತೇ ಇಲ್ಲ. ನಿಜವಾಗಿ ನೀವು ಪರೀಕ್ಷೆ ಮಾಡಬಹುದು. ನಿಮ್ ಊರುಗಳಿಗೆ ಹೋಗಿ
ನಿಮ್ ಜನಗಳನ್ನೇ ನೀವು ಭೇಟಿಯಾಗಿ ಅವ್ರಿಗೆ ಇದೇ ಪ್ರಶ್ನೆ ಕೇಳಿ, ನೀವು ಹಿಂದೂಗಳಂದ್ ಕೂಡಲೇ ಹಿಂದೂ ಅಂದ್ರೆ ಏನು ಅಂತ ಕೇಳ್ತಾರೆ, ಹಿಂದೂಗಳು ಅಂದ್ರೆ ಏನು ಅಂತ ಕೇಳ್ತಾರೆ. ಸತ್ಯ ಅಂದಾಗ ಹಿಂದೂ ಅನ್ನೋದೇನೆ ನಮ್ದಲ್ಲ. ಇಲ್ಲದೆ ಇದ್ರೆ ನಾವೆಲ್ಲ ಹಿಂದೂಗಳು ಅಂತ ನಮ್ಮೊಳಗೆ ಅದು ಅಂತರ್ಗತ ಆಗೋಗಿರ್ತಾ ಇತ್ತು. ಹಿಂದೂ ಅನ್ನೋ ಶಬ್ದವೂ ನಮ್ದಲ್ಲ, ಹಿಂದೂ ಅನ್ನೋ ಶಬ್ದವೇ ನಮ್ದಲ್ಲ. ಅದು ಕೂಡ ಹೊರಗಿನಿಂದ ಹೇರಲ್ಪಟ್ಟ ಹೊರಿಸಲ್ಪಟ್ಟ ಶಬ್ದವೇ. ಅಂದ್ರೆ ನಾವು ಯಾವುದೋ ಒಂದು ಭಾರವನ್ನ ಹೊತ್ಕೊಂಡಿದೀವಿ, ಆ ಭಾರವನ್ನ ಇಳಿಸ್ಕೋಬೇಕು, ಆ ಭಾರವನ್ನ ಕಳಚ್ಕೋಬೇಕು. ಧರಿಸ್ಕೊಂಡಿದ್ದೇವೆ ನಾವು ಅದನ್ನ, ಆ ನಾವಾಗಿಯೇ ಧರಿಸ್ಕೊಂಡಿದ್ದಲ್ಲ. ಬೇರೆಯವರು ಅಂಗಿ ಕೊಟ್ಟು ಅಂಗಿ ನಿನಗಿರ್ಲಪ್ಪ ಧರಿಸ್ಕೊ ಅಂತ ಹೇಳಿ ನನ್ಗೆ ಅಂಗಿ ತೊಡಿಸಿದ್ದಾರೆ. ಅವರು ತೊಡಿಸಿದ ಅಂಗಿಯನ್ನ ನಾನು ಕಳಚಿಸಬೇಕು. ಕಳಚಿಸಿದಾಗ ನಾನು ನಿರ್ವಾಣ ಸ್ಥಿತಿನಲ್ಲಿ ಇರ್ತೀನಿ. ಈಗೆಲ್ಲ ಬೇರೆ ಬೇರೆ ಅಂಗಿಗಳಿದಾವೆ, ಅದ್ರಲ್ಲಿ ಹಿಂದೂ ಅನ್ನೋದೊಂದು ಅಂಗಿ, ಅದನ್ನ ನಮ್ಗೆ ತೊಡಸವ್ರು ಅವರು. ಅದನ್ನ ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಅದನ್ನ ಕಳಚಿಕೊಳ್ಳುವ ಅಂದ್ರೆ ರಾಜಕೀಯ ಕಾರಣಕ್ಕೋಸ್ಕರ ಹಿಂದೂವಾಗಿ ಹುಟ್ಟಿದ್ದೇನೆ ಅನ್ನುವಂತದ್ದನ್ನ ಹೇಳ್ಕೊಂಡಂತ ಅಂಬೇಡ್ಕರ್ ಅವರು ಹಿಂದೂವಾಗಿ ಸಾಯಲಾರೆ ಅಂತಂದ್ರಲ್ಲ, ಆ ಸಾಯಲಾರೆ ಅಂದಿದ್ದಕ್ಕೆ ಏನ್ ಮಾಡಿದ್ರು ಅವರು? ಸಾಯ್ಬಾರ್ದಲ್ಲ, ಅದು ಆ ಘೋಷವಾಕ್ಯ, ಅದು ಗುರಿ, ಅದು ಉದ್ದೇಶ. ಆ ಗುರಿಯನ್ನ ತಲುಪುವಂತಹ ಉದ್ದೇಶಿತ ಗುರಿಯನ್ನ ತಲುಪೋದಕ್ಕೆ ಅಂಬೇಡ್ಕರ್ ಅವರು ಏನ್ ಮಾಡಿದ್ರು ಅಂತ ನಾವು ಯೋಚನೆ ಮಾಡಬೇಕು. ಅಂದ್ರೆ ಅಂಬೇಡ್ಕರ್ ಅವರು ಎಲ್ಲಾ ಮುಖ್ಯ ಧರ್ಮಗಳ ಸಾರವನ್ನ, ತಿರುಳನ್ನ ಮತ್ತು ಆ ಧರ್ಮಗಳ ನಡೆಗಳನ್ನ, ಆ ಸಾಮಾಜಿಕ ನಡೆಗಳು, ಆ ಧರ್ಮದ ರಾಜಕೀಯ ಪ್ರೇರಣೆಗಳು, ಪ್ರಭಾವಗಳು, ಪರಿಣಾಮಗಳು ಏನಿದೆ ಸಮಾಜದ ಮೇಲೆ, ಇವೆಲ್ಲವನ್ನೂ ಪರಿಶೀಲನೆಗೆ ಒಡ್ಡಿದ್ರು. ಇವೆಲ್ಲ ಪರಿಶೀಲನೆಗೆ ಒಡ್ಡಿ ಸನಾತನ ಧರ್ಮ ಅನ್ನೋದೊಂದು ಏನಿದೆ, ಅರ್ಥಾತ್ ವೈದಿಕ ಧರ್ಮ, ಆ ವೈದಿಕತೆ ಹೇಗೆ ಒಂದು ಇಂಜೆಕ್ಟ್ ಆಗಿ ಈ ಜನಮಾನಸದಲ್ಲಿ ಒಂದು ವೈರಸ್ ತರ ಹಬ್ಬಿದೆ, ಒಂದು ರೋಗ ತರ ಹಬ್ಬಿದೆ ಅನ್ನೋದು ಒಂದು ವೈದಿಕ ಏನ್ ಹೇಳಿ ವೈರಸ್ ಅರ್ಥಾತ್ ಅದು ಇವತ್ತು ಹಿಂದುತ್ವ ಅನ್ನುವ ಹೆಸರಿನಲ್ಲಿ, ಹಿಂದೂ ಸನಾತನ ಧರ್ಮ ಅನ್ನುವ ಹೆಸರಿನಲ್ಲಿ ಅದು ಒಂದು ರಾಜಕೀಯ ಟಸ್ಸೆಯೊಂದಿಗೆ ಏನ್ ಹೇಳಿ ಚಾಲನೆಗೆ ಬಂದಿದೆ. ಅದೆಲ್ಲ ಅಂಬೇಡ್ಕರ್ ಅವ್ರಿಗೆ ಅರ್ಥ ಆಯ್ತು. ಜಾತಿಗಳ ಉಗಮ ಮತ್ತು ವಿಕಾಸ ಹೇಗಾಯಿತು ಅನ್ನೋದನ್ನ ಅವರು ಅರ್ಥ ಮಾಡ್ಕೊಂಡ್ರು ಅಧ್ಯಯನಗಳಿಂದ. ಕಸುಬಾಧಾರಿತವಾಗಿ ಜಾತಿಗಳು ಹುಟ್ಟಿದ್ವು ಅಂತ ಅನ್ನೋದನ್ನ ಅಧ್ಯಯನ ಮಾಡಿದ್ರು. ಮತ್ತು ಈ ದೇಶದಲ್ಲಿ ಮೊದಲಿಗೆ ಈ ಅಸ್ಪೃಶ್ಯತೆ ಅನ್ನೋದು ಇರ್ಲಿಲ್ಲ, ಜಾತಿ ಪದ್ಧತಿ ಅನ್ನೋದು ಇರ್ಲಿಲ್ಲ. ಈ ಅಸ್ಪೃಶ್ಯತೆ ಮತ್ತು ಜಾತಿ ಪದ್ಧತಿ ವಿಕೃತಿಗಳ ಒಂದು ನಿರ್ಮಾಣ, ಈ ರಚನೆ ಯಾರಿಂದ ಆಯಿತು ಅನ್ನೋದನ್ನ ಕೂಡ ಅವರು ಅವರ ಸಂಶೋಧನೆಗಳಿಂದ ಕಂಡುಕೊಂಡ್ರು. ಅವರು ಹಿಂದುವಾಗಿ ಸಾಯಲಾರೆ ಅಂತ ಘೋಷಣೆ ಮಾಡ್ಕೊಂಡ್ರಲ್ಲ, ಆ ಕಾರಣವಾಗಿ ಅದನ್ನ ಕಂಡುಕೊಂಡಾಗ ಅವ್ರಿಗೆ ಅಂತಿಮವಾಗಿ ಅರ್ಥ ಆದ ಸತ್ಯ ಏನಂದ್ರೆ, ಈ ದೇಶದ ಮೂಲ ನಿವಾಸಿಗಳಾದಂತ ಜನ ಅವರು ಕೂಡ ವಲಸಿಗ ಜನವೇ. ಹಿಂದಕ್ಕೆ ಹೋದ್ರೆ ದ್ರಾವಿಡ ಇತಿಹಾಸವನ್ನ ನಾವು ಅಧ್ಯಯನ ಮಾಡೋದಕ್ಕೆ ಹೋದಾಗ, ದ್ರಾವಿಡ ಪೂರ್ವ ಗುರುತುಗಳನ್ನು ನಾವು ಅಧ್ಯಯನ ಮಾಡ್ಲಿಕ್ಕೆ ಹೋದಾಗ ಹೇಗೆ ಒಂದು ಕಾಂಟಿನೆಂಟಲ್ ಶಿಫ್ಟ್ ಆಯ್ತು. ಇಲ್ಲಿ ನಮ್ಮ ಲೋಕೇಶ್ ಸರ್ಗೆ ಅದೆಲ್ಲ ಚೆನ್ನಾಗಿ ಗೊತ್ತು, ಯಾಕಂದ್ರೆ ಅವರು ವಿಜ್ಞಾನದ ವಿದ್ಯಾರ್ಥಿ. ಹೇಗೆ ಖಂಡಾಂತರ ಆಯಿತು, ಆಫ್ರಿಕಾ ಖಂಡ ಛೇದಿಸ್ಕೊಂಡು ಭಾರತ ಹೇಗಾಯ್ತು, ಹಾಗಾಗಿ ನಮ್ಮೆಲ್ಲರ ಅಪ್ಪ ನಮ್ಮೆಲ್ಲರ ಅಮ್ಮ ಮೂಲದಲ್ಲಿ ಆಫ್ರಿಕಾದವರು, ನಮ್ಮೆಲ್ಲರ ತಂದೆ ತಾಯಿಗಳನ್ನು ಮೂಲದಲ್ಲಿ ಆಫ್ರಿಕಾಕ್ಕೆ ಸೇರಿದವರು. ಇದೆಲ್ಲವೂ ಕೂಡ ಅಷ್ಟಲ್ಲದೆಯೇ ಅವ್ರಿಗೆ ಅರ್ಥ ಆದ ಇನ್ನೊಂದು ಸತ್ಯ, ನಾನು ಹೇಳ್ತಾ ಇದ್ದೀನಲ್ಲ, ಈ ದೇಶದ ಮೂಲ ನಿವಾಸಿಗಳು ಅಂತ ನಾವು ಹೇಳ್ಕೊಳ್ತಾ ಇದ್ದೇವೆ ಅಂತ. ಹೌದು, ಮೊದಲಿಗೆ ಬಂದ ಕಾರಣ ನಾವು, ಆರ್ಯರಿಗೂ ಮೊದಲೇ ಬಂದ ಕಾರಣ ನಾವು ಮೂಲ ನಿವಾಸಿಗಳೇನೆ, ಅದು ಸತ್ಯವೇ. ಅವ್ರಿಗೆ ಧರ್ಮ ಅನ್ನುವಂತ ಈ ಒಂದು ಧಾರ್ಮಿಕವಾದ ಒಂದು ರಾಜಕೀಯವಾದಂತ ಒಂದು ನಿರ್ದಿಷ್ಟ ಗುರುತೇನಿದೆ ಅದು ಯಾವುದೂ ಇರ್ಲಿಲ್ಲ. ಜಾತಿ ಇರ್ಲಿಲ್ಲ, ಲಿಂಗ ತಾರತಮ್ಯ ಇರ್ಲಿಲ್ಲ, ಮಾತೃಪ್ರಧಾನ ವ್ಯವಸ್ಥೆ ಇತ್ತು, ಒಂದು ಗಣತಂತ್ರ ವ್ಯವಸ್ಥೆ ಇತ್ತು. ತಮ್ಮ ಸಮುದಾಯದ, ತಮ್ಮ ಬುಡಕಟ್ಟಿನ ಒಂದು
ಗಣನಾಯಕನನ್ನಾಗಿ ಬುಡಕಟ್ಟು, ಗಣ ಅಂದ್ರೆ ಗ್ರೂಪ್ ಅಂತ ಅಷ್ಟೇ, ಇನ್ನೇನಿಲ್ಲ. ಆ ಗುಂಪಿನ ನಾಯಕತ್ವವನ್ನ ಯಾರು ವಹಿಸ್ಕೋಬೇಕು ಅನ್ನೋದಕ್ಕೂ ಕೂಡ ಆಯ್ಕೆಯೇ ನಡೀತಾ ಇತ್ತು. ಇದೆಲ್ಲ ಒಂದು ಪ್ರಜಾಸತ್ತಾತ್ಮಕವಾಗಿ ಇದ್ದಂತಹ ಮೌಲ್ಯಗಳು ಜೀವಿಸಿದ್ದಂತಹ ಕಾಲ ಅದು. ಆ ಕಾಲ, ಆಗಿನ ಆ ರಚನೆಗಳು ಹೇಗೆ ಭಂಗಗೊಂಡವು ಈ ಆರ್ಯರ ಆಕ್ರಮಣಗಳಿಂದ ಅಂತ ಅನ್ನೋದನ್ನ ಅವರು ಕಂಡುಕೊಂಡ್ರು, ಅವ್ರ ಅಧ್ಯಯನಗಳಿಂದ ಕಂಡುಕೊಂಡು ಅದಕ್ಕಾಗೇನೆ ಅವರು ಅನೇಕ ಪುಸ್ತಕಗಳನ್ನ ಬರೀತಾರೆ. ಇವರೆಲ್ಲರೂ ಕೂಡ ಈ ಮೂಲ ನಿವಾಸಿಗಳು ಅನ್ನಿಸ್ಕೊಂಡವ್ರಿಗೆಲ್ಲರಿಗೂ ಕೂಡ ಈ ಏನು ವರ್ಣ ವ್ಯವಸ್ಥೆಯ ಚೌಕಟ್ಟಿದೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಮತ್ತು ಆ 4 ಏನು ವರ್ಣಗಳಿದಾವೆ ಅದರ ಆಚೆಗೆ ಉಳಿಯುವಂತವ್ರನ್ನ ಪಂಚಮರು ಒಂದದ್ದು, ಅಸ್ಪೃಶ್ಯರು ಒಂದದ್ದು, ಮ್ಲೇಚ್ಛರು ಅಂತ ಹೇಳಿದ್ದು, ದಸ್ಯುಗಳು, ದಾಸರು ಅಂತ ಹಿಂಗೆಲ್ಲ ಹೇಳಿದ್ದು, ಅದನ್ನ ಸೇವಾವಲಯಕ್ಕೆ ಇಟ್ಕೊಂಡಿದ್ದು, ಅವರ ಮೇಲೆ ಅಸ್ಪೃಶ್ಯತೆಯನ್ನ ಏರಿದ್ದು, ಇವುಗಳನ್ನೆಲ್ಲರೂ ಅವರು ಶೋಧಿಸಿಕೊಂಡು ಒಂದು ವೈಜ್ಞಾನಿಕ ಅಧ್ಯಯನದಿಂದ ಸತ್ಯಾನ್ವೇಷಣೆ ಮಾಡಿ ಅವು ಏನು ಬೇರೆ ಬೇರೆ ಧರ್ಮಗಳ ಆಯ್ಕೆ ಅವರ ಮುಂದೆ ಇರುತ್ತೆ, ಯಾವ ಧರ್ಮಕ್ಕೂ ಹೋಗ್ಬೇಕು ಅಂತ. ಇಸ್ಲಾಂ ಧರ್ಮದ ವಿಶಾಲ ಸೋದರತೆಯನ್ನ, ಭ್ರಾತೃತ್ವವನ್ನ, ಆ ವಿಶ್ವಾತ್ಮಕ ಒಂದು ಭ್ರಾತೃತ್ವ ಏನಿದೆ ಅದನ್ನ ಮೆಚ್ಕೊಳ್ತಾರೆ. ಆಮೇಲೆ ಅವರೇನೆ ಈ ವರ್ಣ ವ್ಯವಸ್ಥೆಯಿಂದ ಈ ಏನು ಆರ್ಯರಿದ್ದಾರೆ ಅವ್ರ ಆಕ್ರಮಣಗಳಿಂದ ಪಾರಾಗೋದಕ್ಕೆ ಇದೇ ಮುಸಲ್ಮಾನರೇನೆ ಇಸ್ಲಾಂ ಧರ್ಮಕ್ಕೆ ಹೋಗಿದ್ದಾರೆ ಎನ್ನುವಂತ ಸತ್ಯವನ್ನೂ ಅವರು ಅರಿತುಕೊಳ್ತಾರೆ. ಆಮೇಲೆ ಕ್ರಿಶ್ಚಿಯಾನಿಟಿ ಕೂಡ ಇಲ್ಲಿ ಮತಾಂತರ ಆಗಿ, ಧರ್ಮಾಂತರ ಆಗಿ ಕ್ರಿಶ್ಚಿಯಾನಿಟಿಗೆ ಹೋಗಿರೋರು ಕೂಡ ಈ ದೇಶದ ಮೂಲ ನಿವಾಸಿಗಳು ಅನ್ನಿಸ್ಕೊಂಡವ್ರೇನೆ. ಯಾಕೆ ಈಗೆಲ್ಲ ಬೇರೆ ಧರ್ಮಗಳಿಗೆ ಅವ್ರು ಹೋಗ್ಬೇಕಾಯ್ತು ಅನ್ನೋದನ್ನ ಅವರು ಪರಿಶೀಲಿಸ್ತಾರೆ. ಯಾಕೆ ಹೋಗ್ಬೇಕಾಯ್ತು ಅಂದ್ರೆ ಈ ವರ್ಣ ವ್ಯವಸ್ಥೆ ಏನಿದೆ ಆ ವರ್ಣ ವ್ಯವಸ್ಥೆ ಇಂಥ ಅಸ್ಪೃಶ್ಯತೆಯನ್ನ ಏರಿ ಮಲಿನ ಕೆಲಸಗಳನ್ನ ಮಾಡೋದಕ್ಕೆ ದಾಸರನ್ನಾಗಿ, ದಸ್ಯುಗಳನ್ನಾಗಿ, ಸೇವಾ ವರ್ಗವನ್ನಾಗಿ ಏರಿ ಇವೆಲ್ಲ ಹೆಂಗಿದೆ ಅಂದ್ರೆ ಹೆಣ್ಣು ಮಕ್ಕಳನ್ನು ಕೂಡ ಶೋಷಣೆ ಮಾಡಿದ್ದಾರೆ. ನ ಸ್ತ್ರೀ ಸ್ವಾತಂತ್ರ್ಯ ಮರ್ರಿ ಹತ್ತಿ ಅಂತ ಹೇಳ್ತು ಅಂದ್ರೆ ಪುರುಷರಷ್ಟೇ ಸ್ವಾತಂತ್ರ್ಯಕ್ಕೆ ಅರ್ಹರೇನು? ಸ್ವಾತಂತ್ರ್ಯದ ಸೌಂದರ್ಯವನ್ನು ಅನುಭವಿಸೋದಕ್ಕೆ ಮಹಿಳೆ ಅರ್ಹಳಲ್ಲ. ಆಮೇಲೆ ಇನ್ನೊಂಥರ ಹೇಳ್ತು, ವಸುದೈವ ಕುಟುಂಬಕಂ ಅಂತ ಹೇಳ್ತು. ಇಡೀ ಸೃಷ್ಟಿಯೇ ಒಂದು ಕುಟುಂಬ, ಇಡೀ ಸೃಷ್ಟಿಯೇ ಕುಟುಂಬ ಅಂದಾಗ ನಾವೆಲ್ಲ ಒಂದು ಕುಟುಂಬದವರು ಅಂದಾಗ ತಾರತಮ್ಯ ಯಾಕೆ, ಭೇದ ಯಾಕೆ, ತಾರತಮ್ಯಗಳಾಕೆ ನಮ್ಮ ನಡುವೆ? ಆಮೇಲೆ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ, ಎಲ್ಲಿ ನಾರಿಯರು ಪೂಜಿಸಲ್ಪಡ್ತಾರೋ ಅಲ್ಲಿ ದೇವತೆಗಳು ನಲಿಯುತ್ತಾರೆ ಅಂತ ಎಲ್ಲ ಹೇಳ್ತಾನೆ. ಆ ಹೆಣ್ಣಿಗೆ ದೇವದಾಸಿ ಪದ್ಧತಿ, ವಿಧವಾ ಪದ್ಧತಿ, ಆಮೇಲೆ ಆ ಹೆಣ್ಣು ಸತ್ತ ಗಂಡನ ಹೆಸರಿನಲ್ಲಿ ವಿಧವೆ ಅಷ್ಟೇ ಆಗದಲ್ದೇನೆ ಚಿತೆಯೇರಿ ದಹನವಾಗಿ ಹೋಗುವಂತಹ ಅಂತ ಒಂದು ಕ್ರೂರ ಪದ್ಧತಿ, ಇವುಗಳನ್ನೆಲ್ಲ ಹೇರಿದ್ರಲ್ಲ ಹೆಣ್ಣಿನ ಮೇಲೆ. ಮತ್ತೆ ಹೆಣ್ಣಿನ ಮೇಲೆ ಆಗುವಂತ ಕ್ರೌರ್ಯದಿಂದ ಈ ಧರ್ಮವನ್ನ ಬಿಟ್ಟು ಆಚೆಗೆ ಹೋಗ್ಬೇಕಾಯ್ತು. ಹೆಣ್ಣಿನ ಮೇಲೆ ಅಷ್ಟೇ ಅಲ್ಲ, ಈ ದೇಶದ ದುಡಿಯುವ ವರ್ಗ ಏನಿದೆ ಇವ್ರಿಗೆ ಶಿಕ್ಷಣ, ಅಕ್ಷರದಿಂದ ವಂಚಿತರಾಗಿದ್ರು. ಸಂಸ್ಕೃತ ನುಡಿಯಂಗಿರ್ಲಿಲ್ಲ, ಕಲಿಯಂಗಿರ್ಲಿಲ್ಲ. ನಾವು ಕೇಳೇ ಇದ್ದೀವಿ, ಏನು ಸಂಸ್ಕೃತ ಶ್ಲೋಕವನ್ನ ಕೇಳಿಸ್ಕೊಂಡ್ರೆ, ಮಂತ್ರ ಕೇಳಿಸ್ಕೊಂಡ್ರೆ ಕಾದ ಸೀಸವನ್ನ ಅರಗನ್ನ ತುಂಬ್ತಾ ಇದ್ರು ಕಿವಿಗೆ ಅಂತ ಹೇಳಿ. ಹೌದಾನೆ? ನಾಲ್ಗೆ ನುಡಿದ್ರೆ ನಾಲ್ಗೆಯನ್ನ ಕತ್ತರಿಸ್ತಿದ್ರು ಅಂತ ಅಂದ್ರೆ ವಿದ್ಯೆಯಿಂದ ವಂಚಿಸಿದಂತಹ ಧರ್ಮ ಇದು. ಮತ್ತೆ ಭೂಮಿಯನ್ನ ಈಗ ನಾವು ಎಷ್ಟೊಂದು ಭೂಮಾಲೀಕರಿದ್ದಾರೆ. ಈಗ ಇವರಿಗೆ ಭೂಮಿಯ ಮಾಲೀಕತ್ವವೇ ಇರಲಿಲ್ಲ. ಈ ದೇಶದಲ್ಲಿ ಮೊಟ್ಟ ಮೊದಲು ದುಡಿಯುವ ವರ್ಗಗಳಿಗೆ ಭೂಮಿಯನ್ನ ಕೊಟ್ಟಂತವನು ಕುಮಾರರಾಮ, ನಂತರ ಟಿಪ್ಪು ಸುಲ್ತಾನ್. ಕುಮಾರರಾಮ ಮತ್ತೆ ಟಿಪ್ಪು ಸುಲ್ತಾನ್ ದುಡಿಯುವ ವರ್ಗಗಳಿಗೆ ಕೃಷಿ ಮಾಡ್ಲಿಕ್ಕೆ ಭೂಮಿಯನ್ನ ಕೊಟ್ಟವರು. ಭೂ ಹಿಡುವಳಿ ಹಿಡಿದು ಕೃಷಿಯನ್ನು ಕೂಡ ಇವರು ಮಾಡಂಗಿಲ್ಲ. ಇವ್ರು ಕೃಷಿ ಮಾಡ್ಬೇಕು ನಿಜ, ಮಾಡಿದ್ದೆಲ್ಲ ಏನು, ಈ ಮೇಲಿನ 4 ವರ್ಗಗಳೇನಿದಾವೆ, 4ನೇ ಕೊನೆ ವರ್ಗವು ಕೂಡ ಶೂದ್ರರು, ಅವರು ಕೂಡ ಏನ್ ಹೇಳಿ ಕೆಲಸ ಮಾಡಿಯೇ ತುಂಬಬೇಕಾಗಿತ್ತು. ಆ ಶೂದ್ರರಿಗೂ ಸೇವಾ ವಲಯದಲ್ಲಿ ಇರ್ಬೇಕಾಗಿತ್ತು ಪಂಚಮರು
ಅಸ್ಪೃಶ್ಯರು, ಮ್ಲೇಚ್ಛರು, ಈ ತರದ ವ್ಯವಸ್ಥೆ ಇದ್ದ ಕಾರಣವಾಗಿ ಈ ದೇಶದಲ್ಲಿ ಏನು ಈ ತರದ ಮತಾಂತರಗಳು, ಧರ್ಮಾಂತರಗಳು ಇವು ನಡೆದಿದ್ದಾವೆ. ಹಾಗೆ ನೋಡಿದ್ರೆ ಎಷ್ಟೋ ಧರ್ಮಗಳು, ಉದಾಹರಣೆಗೆ ಜೈನ ಧರ್ಮ ಆಗಿರ್ಬೋದು, ಮತ್ತೆ ಲಿಂಗಾಯತ ಧರ್ಮ, ಇಂತಹ ಧರ್ಮಗಳು ಇಲ್ಲಿನ ವರ್ಣ ವ್ಯವಸ್ಥೆಯ ಕ್ರೌರ್ಯವನ್ನ ವಿರೋಧಿಸಿಯೇ ಹುಟ್ಟುಕೊಂಡಿರೋದು. ಭಾರತ ದೇಶದ ಚರಿತ್ರೆಯನ್ನ, ಧಾರ್ಮಿಕ ರಾಜಕೀಯ ಚರಿತ್ರೆಯನ್ನ ನಾವು ಒಂದು ಸಲ ಅವಲೋಕಿಸಿ ನೋಡಿದಾಗ, ಪುಟಗಳನ್ನ ತಿರುಗಿಸಿ ನೋಡಿದಾಗ, ಈ ಸನಾತನ ವೈದಿಕ ಶಾಹಿ ಪಾರಮ್ಯದ ಈ ಧರ್ಮದ ಕ್ರೌರ್ಯಗಳನ್ನ ವಿರೋಧಿಸಿಯೇ ಮತ್ತು ಮಹಿಳೆಯರ ಮೇಲೆ ನಡೀತಿದ್ದಂತಹ ಕ್ರೌರ್ಯಗಳನ್ನ, ಈ ಲಿಂಗ ತಾರತಮ್ಯದ ಅಸಮಾನತೆ ಇದೆಯಲ್ಲ, ಅಂತ ಕ್ರೌರ್ಯಗಳನ್ನ ವಿರೋಧಿಸಿಯೇ ಜೈನ ಧರ್ಮವಾಗಿರ್ಲಿ, ಲಿಂಗಾಯತ ಧರ್ಮವಾಗಿರ್ಲಿ ಹುಟ್ಕೊಂಡಿರೋದು. ಇವೆಲ್ಲವೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅರ್ಥ ಆಗ್ತಾ ಈ ದೇಶದ ಅಸಲಿ ಮೂಲ ನಿವಾಸಿಗಳ ದುಡಿಯುವ ಶೂದ್ರ ವರ್ಗ, ಶೂದ್ರಾತಿ ಶೂದ್ರ ವರ್ಗ, ಇವರೆಲ್ಲರ ಒಂದು ಮಾತೃ ಧರ್ಮ ಯಾವ್ದಿದೆ ಅಂತಂದ್ರೆ ಅದೇ ಬೌದ್ಧ ಧರ್ಮ ಅನ್ನೋದು ಅಂಬೇಡ್ಕರ್ ಅವರು ಮನಗಾಣ್ತಾರೆ. ಹಂಗೆ ಮನಗಂಡೆ ಅವರು ತಮ್ಮ ದೀಕ್ಷೆ ತೆಗೆದುಕೊಂಡು ಲಕ್ಷಾಂತರ ಜನರ ಜೊತೆನಲ್ಲಿ ಅವ್ರಿಗೂ ದೀಕ್ಷೆಯನ್ನ ಕೊಡಿಸಿ, ತಾವು ದೀಕ್ಷೆಯನ್ನ ಪಡೆದು ಈ ಒಂದು ಏನು ಬೇರೆಯವರು ತೊಡಿಸಿದ್ರು ಹಿಂದೂ ಧರ್ಮದ ಒಂದು ವಸ್ತ್ರ, ಆ ವಸ್ತ್ರವನ್ನ ಕಳಚಿ ಬಿಸಾಡಿದ್ರು. ಆ ಧ್ಯೇಯನೇ ಇಲ್ಲಿರೋದು. ಮರಳಿ ಮನೆಗೆ ಬುದ್ಧ ನೆಡೆಗೆಲ್ಲಿ ಬಿದ್ದಿದೆ ನೋಡಿ, ಕೆಳಗೆ ಹೆಂಗ್ ಬಿದ್ದಿದೆ, ಅದನ್ನ ಸ್ವಲ್ಪ ಸರಿಯಾಗಿ ಕಟ್ರಿ. ಆ ಧ್ಯೇಯ ಗುರಿ ಇರಿಸ್ಕೊಂಡು ನಾವೆಲ್ಲರೂ ಹೋಗ್ಬೇಕು ಅನ್ನುವಂತ ಭಾಗವಾಗಿಯೇ ಇವತ್ತು ನಮ್ಮ ಬುದ್ಧಿಸ್ಟ್ ಐಡಿಯಾಲಜಿ ಆರ್ಗನೈಸೇಷನ್, ಆ ತರ ಒಂದು ಐಡಿಯಾಲಜಿಕಲ್ ಆರ್ಗನೈಸೇಷನ್ ಇದು. ಅಂಬೇಡ್ಕರ್ ಅವರು ನೋಡಿ ಏನ್ ಮಾಡಿದ್ರು, ಇಲ್ಲಿ ಅಶೋಕನ ಚಿತ್ರ ಹಾಕಿದ್ದಾರೆ. ಅಶೋಕ ಸಾರನಾಥದಲ್ಲಿ ಬೌದ್ಧ ಸ್ತೂಪವನ್ನ ಸ್ಥಾಪಿಸಿರೋದು ನಿಮ್ಗೆಲ್ಲ ಗೊತ್ತು. ಆ ಬೌದ್ಧ ಸ್ತೂಪದ ಸಾರನಾಥದ ಬೌದ್ಧ ಸ್ತೂಪದ ಆ ಸಿಂಹ ಲಾಂಛನ ಮತ್ತು ಧಮ್ಮಚಕ್ರ ಲಾಂಛನಗಳೇನಿದೆ, ಆ ಲಾಂಛನಗಳನ್ನ ತೆಗೆದುಕೊಂಡು ಸಂವಿಧಾನದ ಪುಟದಲ್ಲಿ ಅಳವಡಿಸಿದ್ರು. ಸಂವಿಧಾನದಲ್ಲಿ ಅದರ ಮೌಲ್ಯಗಳನ್ನ ಅಳವಡಿಸಿದ್ರು. ಅಂದ್ರೆ ಭಾರತದ ರಾಜಕೀಯ ಯಂತ್ರಾಂಗ ಏನು ಅಶೋಕ ಸ್ಥಾಪಿಸಿದ ತಮ್ಮ ಚಕ್ರ, ಆ ತಮ್ಮದ ಪ್ರಕಾರವಾಗಿಯೇ ನಡಿಬೇಕು ಅಂತ ಅದರ ಅರ್ಥ. ಆಮೇಲೆ ಆ ಚಕ್ರ ಇದೆ ನೋಡಿ, ಆ ಚಕ್ರ ಯಾವತ್ತೂ ಚಲಿಸ್ತಾ ಇರುತ್ತೆ, ಚಲನಶೀಲ. ಇದು ಸ್ಟಾಗ್ನೆಂಟ್ ಆಗಿ ಅಥವಾ ಸ್ಟ್ಯಾಟಿಕ್ ಆಗಿ ಇರುವಂತದ್ದಲ್ಲ, ಯಾವತ್ತು ಇದು ಮೂವ್ಮೆಂಟ್ ಅಲ್ಲಿ ಇರುವಂತದ್ದು. ಆದ್ರಿಂದ ಧಮ್ಮವನ್ನು ಕೂಡ, ಅಂದ್ರೆ ಬೌದ್ಧ ಧರ್ಮವನ್ನು ಕೂಡ ನಾವು ಕಾಲ ಕಾಲಕ್ಕೆ ತಕ್ಕನಾಗಿ ಪರಿಶೀಲಿಸಿಕೊಂಡು ಮುಂದಕ್ಕೆ ಹೋಗ್ತಾ ಇರ್ಬೇಕು ಅಂತ, ನಮಗಗತ್ಯವಾದದ್ದನ್ನು ಸೇರಿಸ್ಕೊಂಡು ಅಷ್ಟು ಫ್ಲೆಕ್ಸಿಬಲ್ ಆಗಿರ್ಬೇಕು ಧರ್ಮ ಅಂದ್ರೆ ಅಂತ, ರಿಜಿಡ್ ಆಗಿರ್ಬಾರ್ದು ಅಂತ. ಹೌದ್ ತಾನೆ? ಧರ್ಮ ಅನ್ನೋದು ತುಂಬಾ ಚಲನಶೀಲವಾಗಿರ್ಬೇಕು ಅಂತ. ಅದಕ್ಕೆ ಅಂಬೇಡ್ಕರ್ ದಿಶಾ ಕಟ್ಟಳೆಗಳನ್ನು ಕೂಡ ಸೇರಿಸ್ತಾರೆ ಬೌದ್ಧ ಧರ್ಮಕ್ಕೆ. ಅವರು ನವಯಾನ ಪ್ರಾರಂಭ ಮಾಡ್ಬೇಕಾದಾಗ, ನಮ್ಮ ಒಂದು ಧಮ್ಮಯಾನ ಪ್ರಾರಂಭ ಮಾಡ್ಬೇಕಾದಾಗ ಅಂಬೇಡ್ಕರ್ ಅವರೇ ಒಬ್ಬ ಆಧುನಿಕ ಬುದ್ಧ. ಹೇಗಿದೆಯೋ ಬೌದ್ಧವನ್ನ ಹಾಗೆ ಒಪ್ಕೊಳ್ಳಿಲ್ಲ, ಸ್ವೀಕರಿಸಲಿಲ್ಲ. ಅದಕ್ಕೆ ಕಟ್ಟಳೆಗಳನ್ನ ಸೇರಿಸ್ತಾರೆ, ಕಮೆಂಡ್ಮೆಂಟ್ಸ್ ಸೇರಿಸ್ತಾರೆ. ಸೇರಿಸಿ ಬೌದ್ಧವನ್ನು ಪರಿಷ್ಕರಣೆ ಮಾಡಿ ಎಲ್ಲರಿಗೊಪ್ಪುವ, ಇಡೀ ಸಮಾಜಕ್ಕೊಪ್ಪುವ, ಪ್ರತಿಯೊಬ್ಬರು ಆಧ್ಯಾತ್ಮಿಕ ದಾರಿನಲ್ಲಿ ವಿಮೋಚನೆ ಕಾಣಬೇಕು ನಿಮ್ಮ ಸಂಕಟಗಳಿಂದ, ನಿಮ್ಮ ಕ್ಲೇಶಗಳಿಂದ, ನಿಮ್ಮ ದುಃಖಗಳಿಂದ. ಆ ದುಃಖ, ಸಂಕಟ, ಕ್ಲೇಶ ಅನ್ನೋದೇನ್ ಹೇಳ್ತೀವಿ ಅದರಿಂದ ವಿಮೋಚನೆ ಆಗ್ಬೇಕು ಅಂತಂದ್ರೆ ನಮ್ಗೆ ಬುದ್ಧನ ಕರುಣಾ, ಮೈತ್ರಿ, ಉಪೇಕ್ಷ ಇವುಗಳು ನಮ್ಗೆ ಬೇಕು. ನಿತ್ಯ ಆನಂದ ಕಾಣ್ಬೇಕು, ಉಪೇಕ್ಷ, ಕರುಣೆ ಇರ್ಬೇಕು, ಮೈತ್ರಿ ಇರಬೇಕು. ಅದು ಒಂದು ಸಹಬಾಳ್ವೆಯ ಸಂಕೇತ. ಅಂತ ಸಹಬಾಳ್ವೆಯನ್ನ ಬುದ್ಧನ ಕಾಲದಲ್ಲಿ ಇದ್ದದನ್ನ ಅಂಬೇಡ್ಕರ್ ಅವರು ಗುರುತಿಸ್ಕೊಂಡ್ರು. ಅದಕ್ಕೆ ನಮ್ಗೆ ಇವತ್ತು ಗಣರಾಜ್ಯ ಅಂತೀವಲ್ಲ, ಆ ಗಣ ಕಲ್ಪನೆ ಬಂದದ್ದೇನೆ ಬುದ್ಧನಿಂದ ಅಂಬೇಡ್ಕರ್ ತಗೊಂಡಿರೋದು. ಆಗಿದ್ದದ್ದು ರಿಪಬ್ಲಿಕ್ಸ್ ಮಗಧ, ಕೋಸಲ ಇವೆಲ್ಲ ಇದ್ವಲ್ಲ,
ಆ ಶಾಕ್ಯ ಕೋವಿಲ ಸಮುದಾಯಗಳು ಅವೆಲ್ಲ ಇದ್ದಿದ್ದು ಈ ತರ ಒಂದು ಡೆಮೊಕ್ರೆಟಿಕ್ ಸೆಟಪ್ ಅಲ್ಲಿ. ಅಲ್ಲಿಂದ ತಗೊಂಡು ಅಂಬೇಡ್ಕರ್ ಭಾರತ ದೇಶಕ್ಕೆ ಒಪ್ಪುವಂತಹ ಒಂದು ಸೂತ್ರ ಹೆಂಗೆ ಕೊಡಬೇಕು ಅಂತ. ಆದ್ರಿಂದ ಈ ಗಣ ಅಥವಾ ಗಣತಂತ್ರ ಈ ವ್ಯವಸ್ಥೆ ಅದು ಅಂಬೇಡ್ಕರ್ ಅವರು ಬುದ್ಧನಿಂದ ತೆಗೆದುಕೊಂಡ ವ್ಯವಸ್ಥೆ. ನಮ್ಗೆ ಪಂಚಗಣಾಧೀಶರು ಅಂತ ನೀವು ಕೇಳಿದೀರ, 5 ಜನ ಬರ್ತಾರೆ ಪಂಚಗಣಾಧೀಶರು. ಅದ್ರ ಬಗ್ಗೆ ಎಲ್ಲ ನಾನು ಹೇಳಕ್ ಹೋಗಲ್ಲ, ತುಂಬಾ ವಿಸ್ತಾರವಾಗಿ ಮಾತಾಡ್ಬಹುದು. ಬುದ್ಧನ ನಂತರದಲ್ಲಿ ನಮ್ಗೆ ಈ ಬುದ್ಧನ ಮೌಲ್ಯಗಳನ್ನ, ಈಗ ಪಾತ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ ಅವೆಲ್ಲ ಪಂಚಶೀಲ ಮಂತ್ರಗಳೇನಿದಾವೆ, ತತ್ವಗಳೇನಿದಾವೆ, ಅದನ್ನ ಯಥಾವತ್ ಹಾಗೆ ಕನ್ನಡದಲ್ಲಿ ಕನ್ನಡದ್ದೇ ಧರ್ಮವನ್ನ ಸ್ಥಾಪಿಸಿ ನಮಗೆ ನೀಡಿದ್ದು ಬಸವಣ್ಣ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ತನ್ನ ಬಣ್ಣಿಸಬೇಡ, ಇದರ ಅಳಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ ಅಂತ ಏನು ಹೇಳಿದ್ರು, ಅದು ಏನು ಬುದ್ಧನಲ್ಲಿದ್ದಂತ ಮೌಲ್ಯಗಳೇ ಬಸವಣ್ಣನಲ್ಲೂ ನಾವು ಕಾಣ್ತೇವೆ. ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಇವರು ಮೂವರನ್ನು ನಾವು ಅಖಂಡವಾಗಿ ನೋಡುವ ಅಗತ್ಯ ಇದೆ. ಬೇರೆ ಬೇರೆ ಬಿಡಿಸಿ ನೋಡೋದಕ್ಕಿಂತ, ಅವ್ರನ್ನ ಡಿಸೆಕ್ಟ್ ಮಾಡಿ, ಡಯಾಗ್ನೋಸ್ ಮಾಡಿ, ಪರಿಶೀಲನೆ ಮಾಡೋದಕ್ಕಿಂತ, ಪೋಸ್ಟ್ ಮಾರ್ಟಮ್ ಮಾಡೋದಕ್ಕಿಂತ ಅವ್ರ ಚಿಂತನೆಗಳನ್ನ ಅಖಂಡವಾಗಿ ನೋಡ್ಬೇಕು. ಒಂದು ಇಂಟಿಗ್ರಲ್ ಪರ್ಸನಾಲಿಟೀಸ್ ಅವರು. ಹಾಗೆ ಅವರ ಚಿಂತನೆಗಳಿಗೊಂದು ಇಂಟಿಗ್ರಿಟಿ ಇದೆ, ಅಂದ್ರೆ ಅಖಂಡತೆ ಇದೆ. ಹಾಗೆ ನಾವು ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಅವರನ್ನ ಅರಿಯುವ, ತಿಳಿದುಕೊಳ್ಳುವ, ಗ್ರಹಿಸುವ, ವಿಸ್ತರಿಸುವ, ಅಳವಡಿಸಿಕೊಳ್ಳುವ ನಮ್ಮ ಸಮಾಜಕ್ಕೆ ತುಂಬಾ ಅಗತ್ಯ ಇದೆ. ಅಂಬೇಡ್ಕರ್ ಅವರು ತಮ್ಮ ದೀಕ್ಷೆ ತೆಗೆದುಕೊಂಡ ನಂತರದಲ್ಲಿ ಕೇವಲ 52 ದಿನ ಬದುಕಿದೆ ಇದ್ದು. ಅವರು ಭಾರತ ದೇಶ ಹೇಗೆ ನಡಿಬೇಕು ಅನ್ನೋದಕ್ಕೆ ನಮ್ಗೆ ಅವ್ರು ಕೊಟ್ಟಿದ್ದೇನು ಸೂತ್ರ, ಮೊದಲನೇ ಸಾಲಿನಲ್ಲೇ ಕೊಟ್ಬಿಡ್ತಾರೆ ನೋಡಿ. ಪ್ರಿಯಾಂಪಲ್ ಏನು, ವಿ ದ ಪೀಪಲ್ ಆಫ್ ಇಂಡಿಯಾ ಅಂದ್ರು. ವಿ ದ ಹಿಂದೂಸ್ ಆಫ್ ಇಂಡಿಯಾ ಆಗ್ಲಿಲ್ಲ, ವಿ ದ ಬುದ್ಧಿಸ್ಟ್ ಆಫ್ ಇಂಡಿಯಾ ಆಗ್ಲಿಲ್ಲ, ಬೇರೆ ಯಾವ್ದೋ ಧರ್ಮದ ಹೆಸರು ತಗೊಂಡು ಬಂದು ಅವ್ರು ಹೇಳಲಿಲ್ಲ. ವಿ ದ ಪೀಪಲ್ ಆಫ್ ಇಂಡಿಯಾ, ಅದು ಈ ದೇಶದ ಇಂಟಿಗ್ರಿಟಿ, ಅದು ಈ ದೇಶಕ್ಕೆ, ನಮಗೆ ದೇಶ ಬಾಂಧವರಿಗೆ ಕೊಟ್ಟಿರುವ ಒಂದು ಫೀಲಿಂಗ್ ಆಫ್ ಒನ್ನೆಸ್, ಐಡೆಂಟಿಟಿ. ಮತ್ತೆ ಇಂಡಿಯಾದ ಬಗ್ಗೆನು ಅವ್ರ ಕಾನ್ಸ್ಟಿಟ್ಯೂಷನ್ ನ ಮೊದಲ ಆರ್ಟಿಕಲ್ ಅಲ್ಲಿ ಇಂಡಿಯಾ ದಟ್ ಈಸ್ ಭಾರತ್ ಶಾಲ್ ಬಿ ಎ ಯೂನಿಯನ್ ಆಫ್ ಸ್ಟೇಟ್ಸ್ ಅಂದ್ರು. ಇಂಡಿಯಾ ಮೊದಲನೇ ಆರ್ಟಿಕಲ್ ಅಲ್ಲೇನೆ ಇಂಡಿಯಾ ದಟ್ ಈಸ್ ಭಾರತ್ ಶಾಲ್ ಬಿ ಎ ಯೂನಿಯನ್ ಆಫ್ ಸ್ಟೇಟ್ಸ್ ಅಂದ್ರು. ಅಂದ್ರೆ ಇಂಡಿಯಾ ಅಂದ್ರೆ ಭಾರತ ದೇಶ ಒಂದು ರಾಜ್ಯಗಳ ಒಕ್ಕೂಟ ವ್ಯವಸ್ಥೆಯಾಗಿರತಕ್ಕದ್ದು. ಈ ದೇಶದ ಅಂದ್ರೆ ಭಾರತ ಅಂತ ಹೇಳಿ ಈ ದೇಶದ ಹೆಸರನ್ನ ಬದಲಾಯಿಸ್ಬಿಡ್ಬೇಕು ಅಂತ ಹೇಳಿ ಕೆಲವರು ಮಾತಾಡಿದ್ರು. ಆದ್ರೆ ಅಂಬೇಡ್ಕರ್ ಅವರನ್ನೇ ಬಳಸೋದು ಮೊದಲನೇ ಆರ್ಟಿಕಲ್, ಮೊದಲನೇ ಪದನೇ ಇಂಡಿಯಾ ದಟ್ ಈಸ್ ಭಾರತ್ ಅಂತ. ನೋಡಿ, ಅವರೇ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಂಡಿಯಾ ಅಂತ ಮೊದಲನೇ ಶಬ್ದನೇ ಇಂಡಿಯಾ ಅಂತ ಬಳಸೋದು ಮೊದಲನೇ ಆರ್ಟಿಕಲ್ ಅಲ್ಲೇನೆ. ಮತ್ತೆ ಇವ್ರು ಭಾರತ ಅಂತ ಮಾಡುತ್ತಾ ಇರೋದು ಯಾವ್ದಕ್ಕೆ? ಅಶೋಕನಾದ್ರು ಜಂಬೂದ್ವೀಪ ಅಂತ ಮಸ್ಕಿಯ ಶಾಸನದಲ್ಲಿ ಅಶೋಕ ಚಪಡ ಅನ್ನುವಂತ ಲಿಪಿಕಾರನಿಂದ ಒಡೆಯಿಸಿದಂತ ನಾವು ಶಾಸನ ನೋಡಿದ್ರೆ, ಆ ಮಸ್ಕಿಯ ಶಿಲಾಶಾಸನದಲ್ಲಿ ಭಾರತ ದೇಶದ ಹೆಸರನ್ನ ಆ ಅಶೋಕ ನಮೂದಿಸಿರೋದು ಏನಂತ? ಜಂಬೂದ್ವೀಪ. ಜಂಬೂದ್ವೀಪ ಅಂತ. ಇದು ಭಾರತ ದೇಶದ ಮೂಲ ಹೆಸರು, ಪ್ರಾಚೀನ ಹೆಸರು. ಆದ್ರೆ ಭಾರತ ಅಂತ ಇವ್ರು ಯಾಕೆ ಮಾಡ್ಬೇಕು ಅಂತ ಹೇಳ್ತಾವ್ರೆ ಅಂದ್ರೆ, ಭಾರತ ಅಂತ ಹುಟ್ಟಿದ್ದು 4 ಜನನೋ 5 ಜನನೋ ಬರ್ತಾರೆ ಭರತ ಅಂತ. ರಾಮನ ತಮ್ಮ ಭರತ ಒಬ್ಬ, ದುಷ್ಯಂತ ಮತ್ತು ಶಕುಂತಲೆಯರಿಗೆ ಗಾಂಧರ್ವ ವಿವಾಹಕ್ಕೆ ಹುಟ್ಟಿದಂತ ಮಗ ಭರತ ಒಬ್ಬ, ಇನ್ನೊಬ್ಬ ರಾಮನ ತಮ್ಮ ಭರತ ಇದ್ನಲ್ಲ ಅವನು ದುಷ್ಯಂತ ಶಕುಂತಲೆಯ ಮಗ ಭರತ ಒಬ್ಬ, ಇನ್ನೊಬ್ಬ ಭರತೇಶ ವೈಭವ ಇದ್ರಲ್ಲಿ ಬರುತ್ತಲ್ಲ ನಮ್ಮ ಅಲ್ಲ ರತ್ನಾಕರ ವರ್ಣಿಯ ಕೃತಿಯಲ್ಲಿ ಭರತೇಶ ಜೈನ ಇದಪ್ಪ ಇವರು ನಮ್ಮ ಇದೆಯಲ್ಲ ಶ್ರವಣಬೆಳಗೊಳ, ಬಾಹುಬಲಿ, ಬಾಹುಬಲಿ, ಆ ಭರತ ಅಂತ ಒಬ್ಬ, ಇನ್ನೊಬ್ಬ
ನಾಟ್ಯಶಾಸ್ತ್ರ ಗ್ರಂಥ ಬರೆದಿರುವಂತ ಭರತ ಮುನಿ, ಆ ಭರತ ಅಂತ ಹಿಂದೂಕರಣಗೊಂಡು ಭಾರತ ಅಂತ ಆಗಿರೋದು ಅಂತ ಹೇಳಿ ಬರೀ ವೈದಿಕರ ಕಲ್ಪನೆಯ ಭಾರತವನ್ನ ಇವ್ರು ನಮ್ಗೆ ಎದುರುಗಿಡಕ್ ಹೋಗ್ತಾವ್ರೆ. ಜಂಬೂದ್ವೀಪ ಮೂಲ ಹೆಸರು ಜಂಬೂದ್ವೀಪ. ಆದ್ರೆ ನಮಗೆ ಭಾರತ ದೇಶವನ್ನ ಅಖಂಡವಾಗಿ ಬ್ರಿಟಿಷ್ನವರು ಆಳಿದ್ರು. ಅದಕ್ಕಿಂತಲೂ ಮೊದಲು ಈ ದೇಶಕ್ಕೆ ಇಡೀ ದೇಶ ಅನ್ನುವಂತ ಅಖಂಡತೆ ಇರಲಿಲ್ಲ. ಅಂತ ಒಂದು ದೇಶದ ಕಲ್ಪನೆ ಇದ್ದದ್ದು ಬಂದದ್ದು ಸಾಮ್ರಾಟ ಅಶೋಕನಿಗೆ. ಅವನೇ ಬಹಳ ದೊಡ್ಡ ಮೂಲ ಅರಸ. ಅಷ್ಟು ಇಡೀ ಭೂಖಂಡವನ್ನ ನಮ್ಮ ಏನು ಪರ್ಯಾಯ ಭೂಖಂಡ ಭಾರತ ದೇಶವನ್ನ ಆಳಿದಂತಹ ಚಕ್ರವರ್ತಿ ಆತ ದೇವನಾಂಪ್ರಿಯ ಅಶೋಕ. ಅವನು ಬುದ್ಧನಿಗೆ ಒಲಿದು ಚಂಡಾಶೋಕ ಆಗಿದ್ದಂಥವನು, ಚಂಡಶಾಸನುಡು ಅಂತ ಅವನ್ನ ಕರೀತಾ ಇದ್ದಿದ್ದು. ಅಂತ ಚಂಡಶಾಸನ ಕರ್ತ ಅಶೋಕ, ಚಂಡ ಅಶೋಕ ಹೋಗಿ ಎಲ್ಲರಿಗೂ ಪ್ರಿಯನಾಗುವ ಮತ್ತು ದೇವರಿಗೂ ಪ್ರಿಯನಾಗುವ ದೇವನಾಂಪ್ರಿಯ ಅಶೋಕ ಅನ್ನಿಸ್ಕೊಂಡ. ಯಾಕಂದ್ರೆ ಅವನು ಬುದ್ಧನ ದಾರಿಯಲ್ಲಿ ನಡೆದಿದ್ದರಿಂದ ಅಶೋಕ. ಅಂತ ದಾರಿಯಲ್ಲಿ ಅಂಬೇಡ್ಕರ್ ನಡೆದ್ರು. ಅಂತ ದಾರಿಯಲ್ಲಿ ನಾವೆಲ್ಲರೂ ನಡೆಯೋಣ ಅನ್ನೋಂತ ಒಂದು ಧ್ಯೇಯ ವಾಕ್ಯವನ್ನ ನಮ್ಮ ಮಂಜುನಾಥ್ ಅವರು ಇಲ್ಲಿಗೆ ಇರಿಸ್ಕೊಂಡವ್ರೆ. ಇದರ ಉದ್ಘಾಟನೆ ಏನು ಬಂತೇಜಿಗಳಿಬ್ರು ನಡೆಸ್ಕೊಡ್ತಾ, ಈ ವೇದಿಕೆ ನಮ್ಮ ಕರ್ನಾಟಕದ ಒಂದು ಸಾಂಸ್ಕೃತಿಕ ನಕಾಶೆನಲ್ಲಿ ಸಾಂಸ್ಕೃತಿಕ ರಾಜಕಾರಣ ಮಾಡುವ ಸಾಮಾಜಿಕ ಚಳುವಳಿಗಳ ಜೊತೆಗೆ ಒಂದು ಒಳ್ಳೆಯ ವೇದಿಕೆ ಹಾಗೆ ಬೆಳಗಲಿ ಬಾಳಲಿ ಅಂತ ಆಶಿಸ್ತಾ, ಮಂಜುನಾಥ್ ಅವರಿಗೆ ಎಲ್ಲ ಈ ವೇದಿಕೆಯ ಸಂಗಾತಿಗಳಿಗೆ ನಮೋ ಬುದ್ಧಾಯ, ಶರಣು ಶರಣಾರ್ಥಿ, ಜೈ ಭೀಮ್.